ವಾರ್ತೆ ಅಬ್ದುಲ್ ವಾಹಬ್ ಸುಂಬಡ ಆಲಮೇಲ ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದ ಅಬ್ದುಲ್ ವಾಹಬ್ ಸುಂಬಡ 46 ನಿಧನರಾಗಿದ್ದಾರೆ. ಮೃತರು ಪತ್ನಿ, 2 ಪುತ್ರರು, ಪುತ್ರಿ ಸೇರಿದಂತೆ ಅಪಾರ ಬಂಧುಬಳಗ ಅಗಲಿದ್ದಾರೆ. ಮಂಗಳವಾರ ಸಂಜೆ ಅಂತ್ಯಕ್ರಿಯೆ ಜರುಗಿತು. ಮೃತರು ಆಲಮೇಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು ಹಾಗೂ ಪಿಕೆಪಿಎಸ್ ಬ್ಯಾಂಕಿನ ನಿರ್ದೇಶಕರಾಗಿದ್ದರು. ಅವರು ಆಲಮೇಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಮ್ಮದ ಸಾದಿಕ್ ಸುಂಬಡ ಅವರ ಹಿತೈಷಿಗಳು ಮತ್ತು ಅವರ ಖಾಸ ಚಿಕ್ಕಪ್ಪ ಅಬ್ದುಲ್ ವಾಹಬ್ ಸುಂಬಡರು ಆಗಿದ್ದರು. ಪ್ರತಿಯೊಂದು ಅವರ ಸೋಲು ಗೆಲುವು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಿದ್ದರು. ನಮಗಂತೂ ಮಾತೃ ಹೃದಯಗಳೆನಿಸಿದ್ದರು. ಸಂತಾಪ: ಶಾಸಕ ಅಶೋಕ ಮನಗೂಳಿ, ಮಾಜಿ ಶಾಸಕ ರಮೇಶ ಭೂಸನೂರ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಶೋಕ ಕೋಲಾರಿ ಮತ್ತು ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷ ನಾಗರಾಜ ಅಮರಗೊಂಡ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಸಂತಾಪ ಸೂಚಿಸಿದ್ದಾರೆ. ವಿಶೇಷವಾಗಿ ನಮ್ಮ ಪತ್ರಿಕಾ ಬಳಗದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದರು. ಸರಳ ವ್ಯಕ್ತಿತ್ವದ ಮಾತೃಹೃದಯಿ, ನಮಗೆ ಬಹಳ ಆತ್ಮೀಯರಾಗಿದ್ದರು. ಎಲ್ಲರಿಗೂ ಚಿರಪರಿಚಿತರು. ಈ ಕುರಿತು ಪಿಎಸ್ ನ್ಯೂಸ್ನೊಂದಿಗೆ ಆಲಮೇಲ ತಾಲೂಕಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಅಶೋಕ ಕೋಳಾರಿ, ಶಿಕ್ಷಕ ಕುದರತಲಿ ಭೂಸನೂರ ಸೇರಿದಂತೆ ಹಲವರು ಮಾಧ್ಯಮದೊಂದಿಗೆ ಮಾತಾಡಿ ಸಂತಾಪ ಸೂಚಿಸಿದ್ದಾರೆ. ಅಬ್ದುಲ್ ವಾಹಬ್ ಸುಂಬಡ್ ಇವರ ಅಗಲಿಕೆ ತುಂಬ ನೋವು ನೀಡಿದೆ. ಅಬ್ದುಲ್ ವಾಹಬ್ ಸುಂಬಡ್ ನಮ್ಮ ಬಾಲ್ಯದ ಗೆಳೆಯ, 1ನೇ ತರಗತಿಯಿಂದ ಇಲ್ಲಿಯವರೆಗೆ ನಮಗೆ ಅತ್ಯಂತ ಆತ್ಮೀಯ ಗೆಳೆಯನಾಗಿದ್ದ. ಕೇವಲ ಗೆಳೆಯ ಅಲ್ಲ, ನಮ್ಮ ಸಂಕಷ್ಟ ಕಾಲದಲ್ಲಿ ಯಾವತ್ತೂ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂಥ ಆತ್ಮೀಯ ಗೆಳೆಯ. ಅಂಥ ಗೆಳೆಯ ಇವತ್ತು ನಮ್ಮ ಮಧ್ಯೆ ಇಲ್ಲ ಎಂದು ಹೇಳಲು ಅತೀವ ದುಃಖವಾಗುತ್ತಿದೆ. ನಾವು ಸುಮಾರು 35 ಗೆಳೆಯರು. ನಮ್ಮ ಗೆಳೆಯರ ವಿಶೇಷತೆ ಏನೆಂದರೆ, ನಮ್ಮ ಎಲ್ಲರ ಜನ್ಮದಿನ ಒಂದೇ. 22ನೇ ತಾರೀಕಿನಂದು ನಾವೆಲ್ಲರೂ ಕೂಡಿ ಗೆಳೆಯರೊಂದಿಗೆ ಕಾರ್ಯಕ್ರಮ ಮಾಡುವುದು ಒಂದು ಸನ್ನಿವೇಶವಿತ್ತು. ಆದರೆ ದುರ್ದೈವ, ಆ ವಿಧಿ ತನ್ನ ಅಟ್ಟಹಾಸ ಮೆರೆದು ನಮ್ಮ ಆತ್ಮೀಯ ಗೆಳೆಯನನ್ನು ನಮ್ಮಿಂದ ದೂರ ಮಾಡಿಬಿಟ್ಟಿತು. ನಮಗೆ ಇಷ್ಟು ನೋವು ತಡೆದುಕೊಳ್ಳೋ ಆಗುತ್ತಿಲ್ಲ. ಆ ಕುಟುಂಬದವರ ಸ್ಥಿತಿ ಆ ದೇವರೇ ಬಲ್ಲ. ಅವನಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನ ನೀಡಲಿ ಎಂದು ನಮ್ಮ ಎಲ್ಲ ಗೆಳೆಯರ ಪರವಾಗಿ ಹಾಗೂ ಊರಿನ ಪರವಾಗಿ ದೇವರಲ್ಲಿ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.